ನಮಸ್ಕಾರ ಸ್ನೇಹಿತರೆ, ನಿಮ್ಮ ಆತ್ಮೀಯ ಪರಿಶ್ರಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮ್ಮನ್ನು ಒಂದು ಐತಿಹಾಸಿಕ ಹಿನ್ನೆಲೆ ಇರುವ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಆ ಸ್ಥಳ ಯಾವುದಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೇನ್ಕೋಟೆ ಸಮೀಪ ಇರುವ ಕಾದ್ರಿಕಲ್ಲು ಗುಡ್ಡ. ಇದರ ಹಿನ್ನೆಲೆ ಏನು ಅಂದರೆ ಹಿರಣ್ಯಕಶಿಪನನ್ನು ಕೊಂದ ನಂತರ ಉಗ್ರ ನರಸಿಂಹ ಶಾಂತವಾಗಲು ದೇವಾನುದೇವತೆಗಳು ಬೇಡಿಕೊಂಡಾಗ ಶಾಂತನಾದ ನರಸಿಂಹ ಲಕ್ಷ್ಮಿ ಜೊತೆ ಭೂಮಿ ಮೇಲೆ ನೆಲೆಸಲು ಆರಿಸಿಕೊಂಡ ಜಾಗ ಆಂಧ್ರ ಪ್ರದೇಶದ ಕಾದ್ರಿ. ಆ ಸ್ಥಳಕ್ಕೆ ತಲುಪಲು ಸ್ವಾಮಿಯ ಪಾದಗಳು ಮೊದಲು ಭೂಮಿಯನ್ನು ಸ್ಪರ್ಶಿಸಿದ ಜಾಗವಿದು ಎಂಬುದು ಇಲ್ಲಿನ ಸ್ಥಳೀಯರ ನಂಬಿಕೆ. ಹಾಗಾಗಿ ನರಸಿಂಹಸ್ವಾಮಿ ಮೊದಲು ಹೆಜ್ಜೆ ಇಟ್ಟ ಸ್ಥಳಕ್ಕೆ ಆ ದೇವರನ್ನು ಆರಾಧಿಸುವವರು ಪ್ರತಿ ವರ್ಷ ಶ್ರಾವಣ ಶನಿವಾರಗಳಲ್ಲಿ ಬಂದು ಪೂಜೆ ಮತ್ತು ನೈವೇದ್ಯವನ್ನು ಮಾಡಿ ಕೃಪಾರ್ಥರಾಗುತ್ತಾರೆ. ನಮ್ಮ ಮನೆಯ ದೇವರು ಈ ನರಸಿಂಹಸ್ವಾಮಿ ಆಗಿರುವುದರಿಂದ ಈ ಕೊನೆ ಶ್ರಾವಣ ಶನಿವಾರದಂದು ಸೇವೆ ಸಲ್ಲಿಸಲು ಬಂದಿದ್ದೇವೆ. ಇಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಿದ್ವಿ, ಏನೆಲ್ಲ ನೋಡಿದ್ವಿ ನೀವೇ ನೋಡಿ. ಮೊದಲು ನಾವು ಬಂದವರೇ ಅಡುಗೆ ಕೆಲಸ ಶುರು ಮಾಡಿದ್ವಿ. ಬೇಯಿಸೋದೇನಿದ್ರು ದೊಡ್ಡವರ ಕೆಲಸ ಅಂತ ನಾವು ತರಕಾರಿ ಹಚ್ಕೊಟ್ಟು ನಮ್ಮ ಕೆಲಸ ಮುಗಿದ ಮೇಲೆ ಗುಡ್ಡ ಹತ್ತೋಕ್ಕೆ ಶುರು ಮಾಡಿದ್ವಿ. ಮಳೆ ಬಂದು ಅಲ್ಲಲ್ಲಿ ಸಣ್ಣದಾಗಿ ಜರಿ ಹರಿದಿರೋದ್ರ ಗುರ್ತಾಗಿ ಬಂಡೆ ಮೇಲೆ ಇನ್ನೂ ತೇವಾಂಶ ಹಾಗೆ ಇತ್ತು. ಅದನ್ನು ನೋಡಿಕೊಂಡು ಮೇಲೆ ಹತ್ತೋಕ್ಕೆ ಶುರು ಮಾಡಿದ್ವಿ. ಬರಿಗಾಲಲ್ಲಿ ಇಳಿಜಾರಿನ ಬಂಡೆ ಹತ್ತೋದು ಸ್ವಲ್ಪ ಕಷ್ಟ ಆಯಿತು. ಮುಂದೆ ಚೆನ್ನಾಗಿರ್ಬೋದು ದಾರಿ ಅಂತ ಹೋದರೆ ಅಲ್ಲಿ ಯಾರೋ ಬಂಡೆ ಒಯ್ದುಬಿಟ್ಟು ಜಲ್ಲಿ ಮಾಡಿಬಿಟ್ಟಿದ್ರು. ಅದು ಎಲ್ಲ ಕಾಲಿಗೆ ಹಾಗೆ ಚುಚ್ಕೋತಾ ಇತ್ತು. ಮುಂದೆ ಹೇಗಿರುತ್ತೋ ನೋಡೋಣ ದಾರಿ ಅಂತ ಹೋದ್ವಿ. ಅಲ್ಲಿ ಮಳೆ ಬಂದು ತುಂಬಿರೋ ಹೊಂಡ ಕಾಣಿಸ್ತು. ಆ ವ್ಯೂ ತುಂಬ ಸೂಪರಾಗಿತ್ತು. ಅದನ್ನು ನೋಡಿಕೊಂಡು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮತ್ತೆ ಕಿರಿದಾದ ದಾರೀಲಿ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದರಿಂದ ನನಗೆ ಆ ಬಂಡೆಗಳನ್ನೆಲ್ಲ ಹತ್ತೋದ್ರೊಳಗೆ ತುಂಬ ಸುಸ್ತಾಗ್ಬಿಡ್ತು. ನನ್ನ ಜೊತೆಗೆ ಬಂದಿದ್ದು ನಮ್ಮ ಮಾವನ ಮಕ್ಕಳು ನನಗಿಂತ ಮುಂದೆ ಹೋಗ್ಬಿಟ್ಟಿದ್ರು. ನಾನು ಇಲ್ಲೇ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಬರ್ತೀನಿ ಅಂತ ಹೇಳಿದ ಮೇಲೆ ಮತ್ತು ಅವರು ವಾಪಸ್ ಬಂದು ನನ್ನ ಜೊತೆಗೇ ಕೂತ್ಕೊಂಡ್ರು. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಮುಂದೆ ಹೋದ್ಮೇಲೆ ನಮಗೆ ಆ ಗುಡ್ಡದ ತುದಿಯಲ್ಲಿ ಮೊದಲು ಸಿಕ್ಕಿದ್ದು ತೀರ್ಥದ ಗುಂಡಿ. ಅಂದರೆ ಅಲ್ಲಿನ ಜನ ಅದನ್ನು ಚಿಲುಮೆ ಅಂತ ಕರೀತಾರೆ. ಅದರೊಳಗಿನ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಅಥವಾ 3 ಬಿಂದಿಗೆ ನೀರನ್ನು ಹಾಕಿಸ್ಕೊಂಡು ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡ್ರೆ ಅದು ಈಡೇರುತ್ತೆ ಅನ್ನೋದು ಅಲ್ಲಿಯವರ ನಂಬಿಕೆ. ನನಗೆ ಬೇಡ್ಕೊಳ್ಳೋಕ್ಕೇನೂ ಇರಲಿಲ್ಲ. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಈ ಕಡೆ ಬಂದೆ. ಅದನ್ನು ಮುಗಿಸ್ಕೊಂಡು ದೇವಾಲಯದ ಮುಂಭಾಗಕ್ಕೆ ಬಂದ್ವಿ. ಅಲ್ಲಿ ಯಾರೋ ಭಜನೆ ಮಾಡ್ತಾಯಿದ್ರು. ನಾವು ಹೋಗೋದ್ರೊಳಗೆ ಆ ಭಜನೆ ಮುಗ್ದೋಗ್ಬಿಟ್ಟಿತ್ತು. ಅವ್ರನ್ನ ನೋಡಿಕೊಂಡು ಮುಂದೆ ಹೋದರೆ ಅಲ್ಲಿ ದೇವ್ರ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದರು. ಅವ್ರನ್ನ ನೋಡಿಕೊಂಡು ಅಲ್ಲಿಂದ ಗುಡ್ಡದ ಹಿಂಭಾಗ ಯಾವ ರೀತಿ ಕಾಣುತ್ತೆ ನೋಡೋಣ ಅಂತ ಬಂದ್ವಿ. ಅಲ್ಲಿ ನೋಡಿದರೆ ದುರ್ಗದ ಬೆಟ್ಟದ ತನಕ ನೀನು ಯಾವ ಕಡೆ ನೋಡಿದ್ರು ಹಸಿರೇ ಕಾಣ್ತಾ ಇತ್ತು. ಆ ವ್ಯೂ ನೋಡೋದಕ್ಕೆ ಮನಸ್ಸಿಗಂತೂ ತುಂಬ ಖುಷಿ ಆಯಿತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಆ ಮೂಮೆಂಟ್ನ. ಮತ್ತು ಹಾಗೆ ಮುಂದೆ ಬಂದ್ವಿ. ಅಲ್ಲಿ ಯಾರೋ ಈ ಗುಂಡಿನ ತೋರಿಸ್ಬಿಟ್ಟು ಮಾತಾಡ್ತಾ ಇದ್ರು. ಮೊದಲು ಇದರಲ್ಲಿ ಊಟ ಮಾಡ್ತಿದ್ರು, ಈಗೆಲ್ಲ ಸ್ಟ್ಯಾಂಡರ್ಡ್ ಪ್ಲಾಸ್ಟಿಕ್ ತಟ್ಟೆ ಲೋಟದಲ್ಲಿ ತಿಂತಾರೆ ಅಂತ. ಈ ಗುಂಡಿ ಒಳಗೆ ಅನ್ನ ಸಾಂಬಾರನ್ನ ಹಾಕ್ಕೊಂಡು ತಿಂತಾಯಿದ್ರಂತ. ಅದು ಕಡೆಗೆ ಹೋಗ್ತಾ ಇರಲಿಲ್ವಂತ ಗುಂಡಿ ಒಳಗೆ ಹಾಕ್ಕೊಂಡ್ರೆ. ಅದಕ್ಕೆ ಹಂಗೆ ಅದನ್ನು ಕ್ಲೀನ್ ಮಾಡ್ಕೊಂಡು ತಿಂತಾಯಿದ್ರಂತೆ. ಅದನ್ನೆಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುಳಿತುಕೊಂಡು ಸೆಲ್ಫಿ ತಗೊಳ್ಳೋದಾ ಇಲ್ಲ ರೀಲ್ಸ್ ಮಾಡೋಣವಾ ಅಂತ ಚರ್ಚೆ ಮಾಡೋ ಅಷ್ಟರಲ್ಲಿ ಕೆಳಗೆ ಅಡುಗೆ ರೆಡಿ ಇದೆ, ಹೋಗಿ ನೈವೇದ್ಯಕ್ಕೆ ತೊಗೊಂಡು ಬನ್ನಿ ಅಂತ ಕಳಿಸಿದ್ರು. ಬಂದು ಪೂಜೆನೆಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗೆ ಬಂದು ಊಟ ಮಾಡುವಷ್ಟರಲ್ಲಿ
ಸಂಜೆ 6 ಗಂಟೆ ಆಗಿತ್ತು. ಎಲ್ಲರೂ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಕೊನೆಗೆ ಇಲ್ಲಿಂದ ಹೊರಡುವಾಗ ಬೇಟೆ ಮರದ ಎಲೆ ತೊಗೊಂಡು ಹೋದರೆ ಒಳ್ಳೆಯದು ಅಂತ ನಮ್ಮ ಅತ್ತೆ ಹೇಳಿದರು. ಹಾಗಾಗಿ ನಮ್ಮ ಅಣ್ಣಂದ್ರಿಗೆ ಕಿತ್ಕೊಂಬರ್ರಿ ಅಂತ ಕಳಿಸಿದರೆ ಎಲೆ ಜೊತೆಗೆ ರೆಂಬೆ ಕೊಂಬೆಗಳನ್ನೆಲ್ಲ ತಂದು ಕೊಟ್ಟರು. ಅದನ್ನೆಲ್ಲ ತೆಗೆದಿಟ್ಕೊಂಡು ಇಲ್ಲಿ ಮೋಡಗಳ ಮರೆಯಲ್ಲಿ ಮುಳುಗೋ ಸೂರ್ಯನ ನೋಡಿಕೊಂಡು ಮನೆ ಕೆಲಸಗಳಲ್ಲಿ ಬ್ಯುಸಿ ಇರೋ ಮನಸ್ಸನ್ನು ಒಂದು ದಿನದ ಮಟ್ಟಿಗೆ ಖುಷಿಪಡಿಸಿದ ಗುಡ್ಡಕ್ಕೆ ಬಾಯ್ ಹೇಳ್ತಾ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಈ ದಿನದ ವೆಕೇಷನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.